ಹಿರಿಯ ನಿರ್ದೇಶಕ ನಿರ್ಮಾಪಕ ದ್ವಾರಕೀಶ್ ಅವರು ನಮ್ಮನ್ನು ಅಗಲಿದ್ದಾರೆ ಇವತ್ತು. ಸೊ ಇಡೀ ಸ್ಯಾಂಡಲ್ವುಡ್ಗೆ ಇದೊಂದು ಶಾಕ್ ಕೊಡುವಂಥ ಸುದ್ದಿಯಾಗಿದೆ. ಇದು ಇವತ್ತು ಈಗ ನಮ್ಮ ಜೊತೆಗೆ ಹಿರಿಯ ನಿರ್ಮಾಪಕ ಮತ್ತು ನಿರ್ದೇಶಕ ಭಾರ್ಗವ್ ಅವರಿದ್ದಾರೆ. ಅವರ ಒಡನಾಟದ ಬಗ್ಗೆ ಏನು ಹೇಳ್ತಾರೆ ಸರ್? ನಿಮ್ಮ ಅವರ ಒಡನಾಟದ ಬಗ್ಗೆ ಹೇಳೋದಾದರೆ. ಅವರ ಒಡನಾಟ ಇವತ್ತು ನೆನ್ನೆದಲ್ಲ, ಭಾಳ ಚಿಕ್ಕ ವಯಸ್ಸಿಂದನೇ ನಮ್ಮದು. ಅವನು ಚಿಕ್ಕ ಹುಡುಗ ಆಗಿದ್ದಾಗ, ನಾನು ಚಿಕ್ಕವನಾಗಿದ್ದಾಗ ಆಟ ಪಾಠಗಳಲ್ಲೆಲ್ಲ ಎಲ್ಲ ಅಂತ ಒಟ್ಟಿಗೆ ಬೆಳೆದವರು. ಆಮೇಲೆ ಒಟ್ಟಿಗೆ ಓದ್ದವರು. ಅವನು ಪ್ರೀ ಯೂನಿವರ್ಸಿಟಿ ಓದ್ತಿದ್ದಾಗ ನಾನು BSc ಓದ್ತಾಯಿದ್ದೆ. ಆಮೇಲೆ ಅವನು ಇಂಜಿನಿಯರಿಂಗ್ ಮಾಡ್ದ. ಅವನಿಗೆ ಒಂದೇ ಒಂದು ಮೊದಲಿಂದ ಒಂದು ಆಸೆ ಇದ್ದಿದ್ದೇನೆಂದರೆ ಪಾರ್ಟ್ ಮಾಡಬೇಕು, ನಟನೆ ಅದೇ ಅವನು ಗುಂಗಾಗಿತ್ತು. ಆವಾಗ ಹುಣಸೂರು ಕೃಷ್ಣಮೂರ್ತಿಗಳು ಹೇಳಿದ್ರು, ನೀನು ಮೊದಲು ಇದು ಮಾಡಿಬಿಡು, ಎಜುಕೇಷನ್ ಮುಗಿಸ್ಬಿಡು, ಆಮೇಲೆ ನೋಡೋಣ ಅಂತ. ಸೊ ಎಜುಕೇಷನ್ ಎಲ್ಲ ಆಯಿತು. ಅವನಿಗೆ ಅವ್ರ ಅಣ್ಣ ಒಂದು ಆಟೋಮೊಬೈಲ್ ಅಂಗಡಿ ಹಾಕ್ಕೊಟ್ರು. ಆಟೋಮೊಬೈಲ್ ಅಂಗಡಿಯಲ್ಲಿ ಅವನು ಒಳ್ಳೆ ವ್ಯಾಪಾರ ಮಾಡ್ತಾಯಿದ್ದ, ಒಳ್ಳೆ ವ್ಯಾಪಾರಸ್ಥ ಕೂಡ. ನಂತರ ದಿವಸದಲ್ಲಿ ನಿಮಗೆಲ್ಲ ಗೊತ್ತಾಗಿದೆ ಅವನೆಂಥ ಒಳ್ಳೆ ವ್ಯಾಪಾರಸ್ಥ ಅನ್ನೋದು. ಅವನು ಆವಾಗಲೇ ಇಂಜಿನಿಯರಿಂಗ್ ಮಾಡಿ ಒಂದು ಆಟೋಮೊಬೈಲ್ ಅಂಗಡಿ ಹಾಕ್ದಾಗಲೇ ಒಳ್ಳೆ ವ್ಯಾಪಾರ ಮಾಡ್ತಾಯಿದ್ದ. ಆಮೇಲೆ ಅವನಿಗೆ ಇದೆಯಲ್ಲ ಈ ನಟನೆ ಇನ್ನೊಂದು ಗೀಳು ಇದ್ದೇ ಇದೆ, ಅದು ಹೋಗ್ತಾನೆ ಇರಲಿಲ್ಲ. ಆಗ ಆ ಸಮಯದಲ್ಲಿ ವೀರ ಸಂಕಲ್ಪ ಚಿತ್ರನ ಹುಣಸೂರು ಕೃಷ್ಣಮೂರ್ತಿಗಳು ಪ್ರಾರಂಭ ಮಾಡಿದ್ರು. ಅದರಲ್ಲೇ ಅವನಿಗೊಂದು ಒಳ್ಳೆಯ ಅವಕಾಶ ಕೊಟ್ಟರು. ಒಳ್ಳೆ ಪಾತ್ರ ತುಂಬ ಚೆನ್ನಾಗಿ ಮಾಡ್ದ. ಒಂಥರ ಪೆದ್ದಾಗಿ ಮಂಕಾಗಿ ಯುವರಾಜನ್ ಪಾರ್ಟು. ಅಲ್ಲಿಂದ ಅವನಿಗೆ ಒಂದು ರೀತಿ ಒಂದು ಕ್ಲಿಕ್ ಆಯಿತು. ಅಲ್ಲಿಂದ ಒಂದು ಪಿಕ್ಚರ್ ಆಗಿ ದೊಡ್ಡ ಕಲಾವಿದ ಆದ, ದೊಡ್ಡ ಕಾಮಿಡಿ ನಟ ಆದ, ಪ್ರೊಡ್ಯೂಸರ್ ಆದ, ಡೈರೆಕ್ಟರ್ ಆದ, ಎವ್ರಿಥಿಂಗ್ ಆದ. ಅವನು ಆಗದೇ ಇದ್ದದ್ದು ಏನೂ ಇಲ್ಲ ಅಂತ ಹೇಳ್ಬೋದು ಸಿನಿಮಾ ರಂಗದಲ್ಲಿ. ಸರ್, ಬಾಲ್ಯದಿಂದಲೂ ಅವ್ರಿಗೆ ನಟನೆಯಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿದ್ರಿ. ಮತ್ತು ಇಬ್ಬರು ಚಿತ್ರರಂಗದಲ್ಲಿ ಮತ್ತೆ ಸ್ನೇಹಿತರಾದ್ರಿ. ಚಿತ್ರರಂಗದಲ್ಲಿ ಹೀಗೆಲ್ಲ ನಿಮ್ಮ ಅವರ ಒಂದು ಬಾಂಧವ್ಯ? ಒಟ್ಟಿನಲ್ಲಿ ನಾವಿಬ್ಬರು ಒಟ್ಟಿಗೆ ಬೆಳೆದಿದ್ದ, ನೋ ಡೌಟ್, ಅದು ಪ್ರಶ್ನೆ ಇಲ್ಲ. ಸಿನಿಮಾ ರಂಗಕ್ಕೆ ಬಂದಾಗ ಅವನು ಪಾರ್ಟ್ ಮಾಡ್ಕೊಂಡು ಹೊಟ್ಟೋದ, ನಾನು ಡೈರೆಕ್ಷನ್ ಸೈಡ್ ಬಂದೆ. ಆದ್ದರಿಂದ ಒಂದು ರೀತಿ ನಾನು ಬೇರೆ ಥರನೇ ಬೆಳ್ಕೊಂಡು ಬಂದ್ವು. ಆದರೆ ಯಾವಾಗಲೂ ಒಟ್ಟಿಗೆ ಇರ್ತಿದ್ವು ಅಂತಲೇ ಹೇಳ್ಬೋದು. ಹಬ್ಬ ಹರಿದಿನ ಆಯಿತು, ಫಂಕ್ಷನ್ ಆಯಿತು, ನಮ್ಮನೆ ಫಂಕ್ಷನು, ಅವ್ರ ಮನೆ ಫಂಕ್ಷನ್ನು. ಆಮೇಲೆ ನಂತರ ನಾನು ಅವನ ತಂಗಿನೇ ಮದುವೆ ಆದೆ. ಅದೊಂದು ದೊಡ್ಡ ಕಥೆನೇ ಇದು. ಸೊ ತಂಗಿ ಮದುವೆ ಆದಮೇಲೆ ಒಂದು ಸಂಬಂಧ ಆಯಿತು, ಬಾಂಧವ್ಯನೂ ಬೆಳೀತು. ಆಮೇಲೆ ಸ್ವಲ್ಪ ಹಲವಾರು ವರ್ಷಗಳಾದ ಮೇಲೆ ನಾನು ಸಹ ನಿರ್ದೇಶಕನಾದ ಮೇಲೆ ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟು ನನ್ನ ಒಬ್ಬ ನಿರ್ದೇಶಕನಾಗಿ ಮಾಡ್ದ. ಭಾಗ್ಯವಂತರು ಅಂತ ಚಿತ್ರ, ರಾಜ್ಕುಮಾರ್ ಸರೋಜಾದೇವಿ ಪಾರ್ಟ್ ಮಾಡಿರುವಂಥ ಚಿತ್ರನ, ದೊಡ್ಡ ಚಿತ್ರ. ಆ ಚಿತ್ರ ನನ್ನ ನಿರ್ದೇಶನ ಕೊಟ್ಟ. ಅದು ನನ್ನ ಮೊದಲನೇ ಚಿತ್ರ. ಆದ್ದರಿಂದ ದ್ವಾರಕೀಶ್ ಇವತ್ತಲ್ಲ, ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಅವನಿಗೆ ನನ್ನ ಅನ್ನದಾತ ಮೊದಲು ಪಿಕ್ಚರ್ ಕೊಟ್ಟವನು. ಆದ್ದರಿಂದ ನನಗೆ ದಣಿ ಅವನು ಅಂತ ಹೇಳ್ತಾ ಇರ್ತೇನೆ. ಬಟ್ ಅವನೇ ಪಿಕ್ಚರ್ ಪಾರ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಒಂದು 4-5 ಚಿತ್ರ ಅವನದೇ ಡೈರೆಕ್ಟ್ ಮಾಡಿದ್ದೇನೆ. ಕುಳ್ಳ ಸೀರೀಸ್ ಬರ್ತಲ್ಲ, ಅದೆಲ್ಲ ನಾನು ಮಾಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಹೋಗಿದೆ. ಆಮೇಲೆ ಹಲವಾರು ಚಿತ್ರಗಳು ರಾಜ್ಕುಮಾರ್ ಇಟ್ಕೊಂಡು ಮಾಡ್ದ, ವಿಷ್ಣುವರ್ಧನ್ ಇಟ್ಕೊಂಡು ಮಾಡ್ದ, ಹಲವಾರು ಪ್ರತಿಭೆಗಳು ತಂದ, ಹಲವಾರು ಹೊಸ ಪ್ರತಿಭೆಗಳನ್ನೆಲ್ಲನೂ ಒಂದು ಚಿತ್ರರಂಗಕ್ಕೆ ತಂದು ಕೊಟ್ಟವನು ದ್ವಾರಕೀಶ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ನೀವು ಅವರು ಯಾವತ್ತು ಮೀಟ್ ಮಾಡಿದ್ರಿ ಸರ್? ಮೀಟ್ ಮಾಡಿದ್ದು ಅವನು ಬರ್ತ್ಡೇ ದಿವಸ ಮೀಟ್ ಮಾಡಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಮೊನ್ನೆ ಟೆಲಿಫೋನಲ್ಲಿ ಮಾತಾಡ್ದು. ಯಾಕೆಂದ್ರೆ ಯುಗಾದಿ ದಿವಸ ನಾನು ವಿಶ್ ಮಾಡಿದೆ, ಅವನ ತಂಗಿಗೆ ವಿಶ್ ಮಾಡ್ದ. ಸೊ ಆ ಥರ ಹಬ್ಬ ಹರಿದಿನ ಯಾವುದಾದ್ರೂ ಅಷ್ಟೇ ಅವಾಗ ಅವನು ಮಾತಾಡ್ತಾಯಿರ್ತಾನೆ, ನಾನು ಮಾತಾಡ್ತಾ ಇರ್ತೀನಿ. ಆಮೇಲೆ ಇಲ್ಲಿ ಅವನು ಬರ್ತ್ಡೇ ಮಾಡಿದ್ರು ಈ ಮನೆಯಲ್ಲೇ. ಅದು ತುಂಬ ಚೆನ್ನಾಗಿ ಮಾಡಿದ್ರು ಆ ಬರ್ತ್ಡೇ. ಎಲ್ಲ ಮಕ್ಕಳುಗಳು ಸೇರಿ ಒಂದು ಕಲಶ ಇದು ಮಾಡಿ ತಂದು ಅದ್ರಲ್ಲಿ ಮಾಡಿದ್ರು, ಪೂಜೆ ಎಲ್ಲ ಮಾಡಿದ್ರು, ಸಂಕಲ್ಪ ಮಾಡಿದ್ರು. ಅದು ತುಂಬ ಚೆನ್ನಾಗಿತ್ತು. ಅವತ್ತೊಂದು ದಿವಸ ಮಾತ್ರ ದ್ವಾರಕೀಶಿಗೆ ಮಾಡಿದ ಫಂಕ್ಷನು ತುಂಬ ಗ್ರ್ಯಾಂಡಾಗಿತ್ತು. ಬಟ್ ಇವತ್ತೊಂದು ದಿವಸನೂ ಅಷ್ಟೇ ಗ್ರ್ಯಾಂಡಾಗಿ ಎಲ್ಲ ಜನಗಳೆಲ್ಲ ಬಂದ್ಯಾರೆ. ಇವತ್ತಿನ ದಿವಸ ಅವ್ರು ನಮ್ಮಿಂದ ದೂರ ಆಗಿಬಿಟ್ಟಿದ್ದಾರೆ.